ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ಹಾಗೂ ಹತ್ಯೆ ಖಂಡಿಸಿ ಪುತ್ತೂರಿನ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ್ ದಳ ಮತ್ತು ಅನ್ಯಾನ್ಯ ಸಂಘಟನೆಯಿಂದ ದರ್ಬೆ ವೃತ್ತದಲ್ಲಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯ ಕೊನೆಯಲ್ಲಿ ಬಾಂಗ್ಲಾದೇಶದ ಧ್ವಜಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಲಾಯಿತು. ಪ್ರತಿಭಟನೆಯಲ್ಲಿ ಹಿಂದೂ ಸಂಘಟನೆಗಳ ಮುಖಂಡ ಮುರಳೀಕೃಷ್ಣ ಹಸಂತಡ್ಕ ಅವರು ಮಾತನಾಡಿ, ಬಾಂಗ್ಲಾದೇಶದಲ್ಲಿ ದೀಪು ಚಂದ್ರದಾಸ್ ಎಂಬ ಯುವಕ ಯಾವುದೇ ತಪ್ಪು ಮಾಡದಿದ್ರೂ ಮತಾಂಧರು ಆತನ ಹತ್ಯೆ ಮಾಡುವ ಮೂಲಕ ರಾಕ್ಷಸೀಯ ಕೃತ್ಯ ಎಸಗಲಾಗಿದೆ. ಇದನ್ನು ಖಂಡಿಸಿ ಹಿಂದೂ ರಾಷ್ಟ್ರವಾದ ಭಾರತದ ಮೂಲೆ ಮೂಲೆಯಲ್ಲೂ ಪ್ರತಿಭಟನೆ ನಡೆಯುತ್ತಿದೆ. ಜಗತ್ತಿನಲ್ಲಿ ಹಿಂದೂಗಳಿಗೆ ರಕ್ಷಣೆಯ ತಾಣ ಭಾರತ ಮಾತ್ರ. ಆದರೆ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಅತ್ಯಂತ ಕೆಟ್ಟ ರೀತಿಯಲ್ಲಿ ಕೃತ್ಯ ನಡೆಯುತ್ತಿದೆ. ಈ ನಡುವೆ ಬಾಂಗ್ಲಾದಿಂದ ಬಂದಿರುವ ಅಕ್ರಮ ವಲಸಿಗರಿಂದ ಈ ದೇಶದಲ್ಲಿ ದುರಂತ ನಡೆಯುವ ಸಾಧ್ಯತೆ ಇದೆ ಎಂದು ಹೇಳಿದರು. ಫಾರಿನಲ್ಲಿಂದ ನಮ್ಮೆಲ್ಲರ ಮನಸ್ಸಿನಲ್ಲಿದ್ದರೂ ಕೂಡ ಇಲ್ಲಿಂದ ಕೃತ್ಯ ಹಿಂದೂ ಸಮಾಜ ಎನ್ನುವಂತಹ ಒಂದೇ ಒಂದು ಉದ್ದೇಶವನ್ನಿಟ್ಟುಕೊಂಡು ಹಿಂದೂ ಸಮಾಜವನ್ನ ಎಲ್ಲಾ ಬದಿಯಿಂದಲೂ ಕಟ್ಟಿ ಹಾಕಬೇಕು, ಹಿಂದೂ ಸಮಾಜವನ್ನ ಗಮನಿಸಬೇಕು ಅಂತ ಹೇಳುವಂತಹ ಉದ್ದೇಶದಿಂದ, ಹಿಂದೂ ಎನ್ನುವ ಒಂದು ಉದ್ದೇಶದಿಂದ ಬಹಳ ದುಃಖಕರವಾದ ರೀತಿಯಲ್ಲಿ ಇವತ್ತು ಎಲ್ಲರನ್ನ ಒಡೆದೊಡಿಸುವಂತ ಮತ್ತು ವಧೆ ಮಾಡತಕ್ಕಂಥ ಕೆಲಸಗಳು ನಡೆಯುತ್ತಾ ಇದೆ. ಇದನ್ನು ವಿಶ್ವ ಹಿಂದೂ ಪರಿಷತ್ ಹಾಗೂ ಸಪರಿವಾರ ಸಂಘಟನೆಗಳು ಅತ್ಯಂತ ತೀವ್ರವಾಗಿ ಖಂಡಿಸ್ತಾ ಇದೆ. ಅದರ ಜೊತೆಗೆ ಕೊಲ್ಲುವಂಥದ್ದು ಯಾವ ರೀತಿ ಅಂತ ಕೇಳಿದ್ರೆ ಬಹಳ ಬರ್ಬರವಾಗಿ ಮತ್ತು ಎಂತಹ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿಯೂ ಕೂಡ ಒಂದು ರೀತಿಯ ಖೇದಕರವನ್ನ ಉಂಟು ಮಾಡತಕ್ಕಂಥ ರೀತಿಯಲ್ಲಿ ಸಾಯಿಸ್ತಾ ಇದ್ದಾರೆ. ಹಲವು ದಿವಸಗಳಿಂದ ಬೇರೆ ಬೇರೆ ಕಡೆ ಇದರ ವಿಚಾರವಾಗಿ ಪ್ರತಿಭಟನೆಗಳು ನಡೆಯುತ್ತಾ ಇದೆ. ಇಂತಹ ಪ್ರತಿಭಟನೆಗಳು ನಡೆದರೂ ಕೂಡ ಇದೀಗ ಇಂದು ಕೂಡ ಒಂದು ವಧೆ ನಡೆದಿದೆ ಅಂತ ಹೇಳುವುದನ್ನ ಬಹಳ ಬೇಸರದಿಂದ ನಾವು ಹೇಳಬೇಕಾಗಿದೆ. ಯಾವಾಗ ಸುಮಾರು 33% ಇದ್ದಂತಹ ಹಿಂದೂಗಳು ಇದೀಗ ಸುಮಾರು 3%ಗೆ ತಲುಪಬೇಕಾದ್ರೆ ಅಲ್ಲಿ ಯಾವ ರೀತಿಯ ಕೆಲಸಗಳು ನಡೀತಾ ಇದೆ ಅಂತ ನಾವು ಆಲೋಚನೆ ಮಾಡಬೇಕು. ಹಿಂದೂ ಜಾಗರಣ ವೇದಿಕೆಯ ಸಂಚಾಲಕ ಮೋಹನ್ ದಾಸ್ ಕಾಣಿಯೂರ್ ಅವರು ಮಾತನಾಡಿ, ಬಾಂಗ್ಲಾ ಮತ್ತು ಪಾಕಿಸ್ತಾನಗಳಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಿರಂತರ ದೌರ್ಜನ್ಯಗಳು ನಡೆಯುತ್ತಿವೆ. ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರ, ಮತಾಂತರ, ಬಲವಂತದ ಮದುವೆ, ಹತ್ಯೆ ಪ್ರಕರಣಗಳು ಹೆಚ್ಚುತ್ತಿವೆ. ಕೇಂದ್ರ ಸರ್ಕಾರ ಸಂಬಂಧಿಸಿದ ದೇಶಗಳ ಮುಖ್ಯಸ್ಥರ ಜೊತೆ ಚರ್ಚಿಸಿ ದೌರ್ಜನ್ಯಗಳನ್ನು ತಡೆಗಟ್ಟಬೇಕು. ಭಾರತದಲ್ಲಿ ಅಲ್ಪಸಂಖ್ಯಾತರನ್ನ ಓಲೈಸುವ ಪ್ರವೃತ್ತಿ ನಿಲ್ಲಬೇಕು ಎಂದು ಹೇಳಿದರು. ಎರಡೂ ಕೈಗಳನ್ನು ಎತ್ತಿ ಒಮ್ಮೆ ತಾಯಿ ಭಾರತಿಗೆ ಜೈಕಾರವನ್ನು ಕೂಗೋಣ. ಬೋಲೋ ಭಾರತ್ ಮಾತಾ ಕಿ ಜೈ, ಪ್ರಭು ಶ್ರೀರಾಮಚಂದ್ರ ಮಹಾರಾಜ್ ಕಿ ಜೈ, ಪವನ ಸುತ ಹನುಮಾನ್ ಕಿ ಜೈ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮತ್ತು ಪರಿವಾರ ಸಂಘಟನೆಗಳ ಆಶ್ರಯದಲ್ಲಿ ಇವತ್ತು ನಡೀತಾ ಇರತಕ್ಕಂಥ ಒಂದು ಈ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ವಿಶ್ವ ಹಿಂದೂ ಪರಿಷತ್ನ ಬಜರಂಗ ದಳದ ಮತ್ತು ಪರಿವಾರ ಸಂಘಟನೆಗಳ ಎಲ್ಲ ಹಿರಿಯ ಮುಖಂಡರೇ, ನಮ್ಮ ಈ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಸಂಜೀವ ಮಠಂದೂರ್ ಅವರೇ, ಎಲ್ಲ ಕಾರ್ಯಕರ್ತ ಬಂಧುಗಳೇ ಮತ್ತು ಸೇರಿರತಕ್ಕಂಥ ಪತ್ರಕರ್ತ ಬಂಧುಗಳೇ, ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಸಂಜೀವ ಮಠಂದೂರು, ವಿಶ್ವ ಹಿಂದೂ ಪರಿಷತ್ ಪುತ್ತೂರು ನಗರ ಪ್ರಖಂಡಾಧ್ಯಕ್ಷ ದಾಮೋದರ್ ಪಾಟಾಳಿ, ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಸಂಸ್ಥಾಂಗ ಪ್ರಮುಖ ರವಿ ಕೈತಡ್ಕ, ಜಯಂತ್ ಶೆಟ್ಟಿ ಕಂಬಳ್ತಡ್ಡ ಮತ್ತಿತರರು ಪಾಲ್ಗೊಂಡಿದ್ದರು. ಪ್ರವೀಣ್, ವಿ4 ನ್ಯೂಸ್, ಪುತ್ತೂರು.